ನಮಸ್ಕಾರ. ಆ, ನಂದು ಒಂದು ರಿಕ್ವೆಸ್ಟ್ ಇದೆ ಆ್ಯಕ್ಚುಲಿ. ನಮ್ಮ MLA ಸರ್ ಮತ್ತು MP ಮತ್ತು ಸೋಷಿಯಲ್ ವರ್ಕರ್ಸ್ ಆಗಲಿ ಮತ್ತು ಕೌನ್ಸಿಲರ್ಸ್ ಆಗಲಿ ಅವರಲ್ಲಿ ನನ್ನೊಂದು ಬೇಡಿಕೆ ಇದೆ. ಲೈಕ್ ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ಹೆಲ್ಪ್ ಮಾಡಿಕೊಡಿ. ನನ್ನ ಮಗನ್ನ ನನಗೆ ಉಳಿಸ್ಕೊಡಿ. ನನ್ನ ಮಗನಿಗೆ BMT ಟ್ರಾನ್ಸ್ಪ್ಲಾಂಟ್ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಲೈಕ್ ಎಸ್ಟಿಮೇಷನ್ ಬಂದು 31 lakhs ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ನಮಗೆ ಹೆಲ್ಪ್ ಮಾಡಿಕೊಡಿ. ಮಾಡಿದ್ರ ಅವ್ರನ್ನ ಕೇಳಿದ್ರ? ಸರ್, ಅಪ್ರೋಚ್ ಮಾಡಿದ್ವಿ ಮತ್ತು ಅಕ್ಸೆಪ್ಟ್ ಆಗಿದೆ. ಅದು ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ ಸರ್. ಬಟ್ ಹೆಲ್ಪ್ ಮಾಡಿದ್ದಾರೆ ಸರ್, ಸುಧಾಕರ್ ಸರ್. ಲೈಕ್ ಅದಕ್ಕೆ ಅವರೇ ಇದು ಮಾಡಿದ್ದಾರೆ. ಇಲ್ಲಿನ ಶಾಸಕರು ಪ್ರದೀಪ್ ಈಶ್ವರ್ ಅವ್ರನ್ನ ಏನಾದ್ರು ಭೇಟಿ ಆಗಿ? ಸರ್, ಇನ್ನೂ ಭೇಟಿ ಆಗಲಿಲ್ಲ ಸರ್. ಅವ್ರನ್ನ ಇನ್ನೂ ಭೇಟಿ ಆಗಲಿಲ್ಲ ಸರ್. ಇದುವರೆಗೂ ನಾನು ನನ್ನ ಮಗನ ಆರೋಗ್ಯ ಸ್ಥಿತಿಯಲ್ಲಿ ಯಾರ ಹತ್ರನೂ ಹೋಗಿ ಕೇಳಿಲ್ಲ. ಇಷ್ಟು ದಿನ ನನ್ನ ಶಕ್ತಿ ಅನುಸಾರವಾಗಿ ನಾನು ನನ್ನ ಮಗನ ಉಳಿಸ್ಕೊಂಡಿರೋದು. ಅವನ ಆರೋಗ್ಯ ಸ್ಥಿತಿಯಿಂದ ನಾನು ಬೇರೆಯವ್ರ ರಾಜಕೀಯ ವ್ಯಕ್ತಿಗಳೆಲ್ಲ ಆಗಲಿ ಮತ್ತೆ ನಾನು ಬೇರೆ ನನ್ನ ಸ್ನೇಹಿತರ ಜೊತೆ ಆಗಲಿ ನಾನು ಯಾವತ್ತೂ ಒಂದುಗೂಡಿಲ್ಲ. ಯಾಕಂದ್ರೆ ನನ್ನ ಮಗನ ಉಳಿಸ್ಕೊಳ್ಬೇಕು ಅಂತಲೇ ನಾನು ಇಷ್ಟು ವರ್ಷದಿಂದ ನಾನು ನನ್ನ ಶಕ್ತಿಯಲ್ಲಿ ಮಿತಿ ಮೀರಿ ನಾನು ದುಡಿದು ನನ್ನ ಮಗನ್ನ ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಿದ್ದೀನಿ. ಕೆಲಸ ಮಾಡಿ ನಾನು ಮದುವೆ ಸಮಾರಂಭದಲ್ಲಿ ಡೋಲ್ ನುಡಿಸ್ತೇನೆ. ಅಲ್ಲ ಸರ್, ಈಗ ಇದು ನಿಮ್ಮ ಒಂದು ಕಾಳಜಿ ಒಳ್ಳೇದೆ, ಆದ್ರೆ ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರದಲ್ಲಿ ಈ ತರದ ಒಂದು ವಿಶೇಷವಾದಂತ ಒಂದು ಚಿಕಿತ್ಸೆಗೋಸ್ಕರ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತ ಇರುತ್ತೆ. ಅದು ಇಂಥ ಒಂದು ಸಂಬಂಧಪಟ್ಟಂತವ್ರಿಗೆ ಬೇಕಾಗಿರೋದು. ಇದು ನೀವು ಸಂಬಂಧಪಟ್ಟವರಿಗೆ ಮನವಿ ಮಾಡ್ಲಿಲ್ಲ ಅಂದ್ರೆ ಅದು ತಗೊಂಡ್ರೆ ಇನ್ನೂ ಒಂದ್ ಸ್ವಲ್ಪ ನಿಮ್ಗೆ ಕಷ್ಟ ಪರಿಹಾರ ಆಗ್ಬೋದಲ್ವಾ? ಆಗ್ಬೋದು. ಅಂದ್ರೆ ಇದುವರೆಗೂ ನಮಗೆ ಈ ಮಿನಿಸ್ಟರ್ಗಳಾಗಲಿ ನಮ್ಗೆ ಯಾರು ಸಪೋರ್ಟು ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಯಾರು ಸ್ನೇಹಿತರಿಲ್ಲ. ಯಾಕಂದ್ರೆ ಇವಾಗ ನಾವು ಒಂದು ತಿಂಗಳು ಮುಂಚಿತವಾಗಿ ಕೀಟೋ ಅನ್ನೋ ಒಂದು ಫಂಡ್ ರೈಸು ನಮಗೆ ಮಾಡಿಕೊಟ್ರು ಹಾಸ್ಪಿಟ್ಲಿಂದ. ಮಾಡಿಕೊಟ್ಟಿದ್ದಕ್ಕೆ ಕೆಲವರು ಅವರೇ ತಿಳ್ಕೊಂಡು ಮನೆ ಹತ್ರಕ್ಕೆ ಬಂದು ಮಿನಿಸ್ಟರ್ ಫಂಡ್ ಒಂದು ರೈಸ್ ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಏನಾದ್ರು ಶಾಸಕರಿಗೆ ಏನಕ್ಕೆ ಹೇಳಕ್ ಇಷ್ಟಪಡ್ತಾರೆ? ಏನಾದ್ರು ನಮ್ಮ ಮಗುಗೆ ಒಂದು ರೀತಿಯ ನಿಮ್ಮ ಒಂದು ಪರಿಹಾರ ನಿಧಿಯಿಂದ ಸಾರ್ವಜನಿಕವಾಗಿ ಹೇಳಕ್ ಇಷ್ಟಪಡ್ತಾರೆ? ಕಡ್ಡಾಯವನ್ನು ಮಾಡ್ತೀವಿ. ಏನಕ್ಕೋಸ್ಕರ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬರೀ. ಸರ್, ನನ್ನ ಹೆಸರು ಶಾಲಿನಿ ಅಂತ. ನನ್ನ ಮಗ ಹೆಸರು ಯಶ್ ಸಾಯಿ ಅಂತ. ಅವನಿಗೆ ಮೊನೋಜೆನಿಕ್ ಲೂಪಸ್ ಅಂತ ಒಂದು ಕಾಯಿಲೆ ಡಯಾಗ್ನೋಸ್ ಮಾಡಿದ್ದಾರೆ. ಒಂದು 9 months ಮಗುವಿಂದಾನೇ ಅವನಿಗೆ ತುಂಬಾ ಹುಷಾರಿರ್ತಾ ಇರಲಿಲ್ಲ. ಲೈಕ್ ಹೈ ಫೀವರ್ಸ್ ಎಲ್ಲ ಜಾಸ್ತಿ ಬರ್ತಾ ಇತ್ತು. ಅದಕ್ಕೋಸ್ಕರ ನಾವು ತುಂಬ ಕಡೆ ನಾವು ಅಡ್ಮಿಟ್ ಮಾಡಿದ್ದೀವಿ ಸರ್ ಆ ಫೀವರ್ನ. ಬಟ್ ಆ್ಯಕ್ಚುಲಿ ಯಾರೂ ಡಯಾಗ್ನೋಸ್ ಮಾಡಿರಲಿಲ್ಲ ಯಾವ ಹಾಸ್ಪಿಟ್ಲಲ್ಲಿನೂ. ಮತ್ತು ಲಾಸ್ಟಲ್ಲಿ MS ರಾಮಯ್ಯಗೆ ಕರ್ಕೊಂಡು ಹೋಗಿದ್ವಿ ತುಂಬ ಹುಷಾರಿಲ್ಲ ಅಂತ. ಆಗ ಅವರು ANA ಪ್ರೊಫೈಲ್ ಅಂತ ಇದು ಮಾಡಿ ಅವಾಗ ಜೆನೆಟಿಕ್ ಇಶ್ಯೂ ಇದೆ ಅಂತ ಪಾಸಿಟಿವ್ ಬಂತು, ಜೆನೆಟಿಕ್ ಇಶ್ಯೂ. ಸೊ ಅಲ್ಲಿ ಅವಾಗ ರಿಮೋಟೊಲಜಿಸ್ಟ್ ಇರಲಿಲ್ಲ. ಅದಕ್ಕೋಸ್ಕರ ಅವರು ಆಸ್ಟರ್ಗೆ ರೆಫರ್ ಮಾಡಿದ್ರು. ಡಾಕ್ಟರ್ ಸಾಗರ್ ಬಟಾಟ್ ಅಂತ ಒಂದು ಡಾಕ್ಟ್ರು, ಅವರು ರಿಮೋಟೊಲಜಿಸ್ಟು, ಅವ್ರಿಗೆ ರೆಫರ್ ಮಾಡಿದ್ರು. ಆವಾಗ ಅವಾಗಿಂದ 9 months ಮಗುವಿಂದಾನೆ ಇವಾಗ ಅವನಿಗೆ 8 years. ಅವನಿಗೆ ಇಲ್ಲಿವರೆಗೂ ಟ್ರೀಟ್ಮೆಂಟಲ್ಲೇ ಇಟ್ಟಿದ್ದೀವಿ. ಅವ್ನ ಮೆಡಿಸಿನ್ ದಿನ ರೆಗ್ಯುಲರಾಗಿ ಮೆಡಿಸಿನ್ಸ್ ತಗೊಳ್ಳೇಬೇಕು, ಇಲ್ಲ ಅಂದರೆ ಅವನ ಕೈಲಿ ಆಗಲ್ಲ. ಆಗಲಿ ಮತ್ತು ಲಾಸ್ಟ್ ಇಯರು MS ರಾಮಯ್ಯಗೆ ಮತ್ತೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಲೈಕ್ ನೆಕ್ರಟೈಸಿಂಗ್ ನಿಮೋನಿಯಾ ಅಂತ ಮಾಡಿದ್ವಿ. ಅವಾಗ ಅಷ್ಟೇ ಒಂದು 20% ಆಫ್ ಲಂಗೆ ಇವಾಗ ಅವನಿಗೆ ಕಂಪ್ಲೀಟ್ ನೆಕ್ರಟೈಸ್ ಆಗಿ ಅವನಿಗೆ ತೆಗ್ದಿದ್ದಾರೆ. ಆಗಿಂದನೂ ಅಷ್ಟೇ ತುಂಬಾ ರೆಕರೆಂಟ್ ಇನ್ಫೆಕ್ಷನ್ಸ್ ಅಂದರೆ ಪದೇ ಇನ್ಫೆಕ್ಷನ್ಸ್ ಬರೋದ್ರಿಂದ ಅವನಿಗೆ ಇವಾಗ ಲಾಸ್ಟ್ ಆಪ್ಷನ್ ಆಗಿ BMT ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಸ್ಟಿಮೇಷನ್ ಬಂದ್ಬಿಟ್ಟು 31 lakhs ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಫಂಡ್ ರೇಸ್ ಮಾಡಬೇಕು ಅಂತ ಅನ್ಕೊಂಡ್ವಿ ಸರ್. ಇಲ್ಲಿವರೆಗೂ ಟ್ರೀಟ್ಮೆಂಟ್ಗೋಸ್ಕರ ಎಷ್ಟು ಖರ್ಚಾಗಿದೆ ಸರ್? ಒಂದು 60 to 70 lakhs ಆಗಿದೆ ಸರ್. ನಮಗೆ 60 to 70 lakhs ಆಗಿದೆ. ಬಟ್ ಈಗ ಅದನ್ನು ಸಾಲ ಮಾಡಿ ಎಲ್ಲ ಮಾಡಿದ್ದೀವಿ ಟೋಟಲ್ ಆಗಿ. ಲೈಕ್ 9 months ಮಗುವಿಂದ ಇಲ್ಲಿವರೆಗೂ ಅಷ್ಟಾಗಿದೆ. ಒಂದು 11 times ಅಡ್ಮಿಟ್ ಮಾಡಿದ್ದೀವಿ ಸರ್ ಹಾಸ್ಪಿಟಲ್ಸಲ್ಲಿ. ಮತ್ತು ಅವನಿಗೆ ಆಬ್ಸಸ್ ಎಲ್ಲನೂ ಆಗಿದೆ.
ಅದೆಲ್ಲಾನು ಇದು ಮಾಡಿ ಸಾಲ ಮಾಡಿದ್ದೀವಿ. ಬಟ್ ಈಗ ನಮ್ಮ ಕೈಲಿ ಅಷ್ಟು ಹಣ ಇದು ಮಾಡಬೇಕು ಅಂತ, ಮತ್ತು ಟೈಮ್ ಸ್ಪ್ಯಾನ್ ತುಂಬಾ ಕಡಿಮೆ ಇರೋದ್ರಿಂದ ಫಂಡ್ ರೇಸ್ ಮಾಡಬೇಕು ಅಂತ ಇದು ಮಾಡ್ತೀವಿ ಸರ್. ಈ ತರದ ಸಿಚುವೇಶನ್ಸ್ ಅಲ್ಲಿ ಯಾವ ರೀತಿಯ ಒಂದು ಇದಿರುತ್ತೆ ನಿಮ್ಗೆ? ಸರ್ ಇದಂತೂ ತುಂಬ ಕ್ರೂಷಿಯಲ್ ಸರ್. ಯಾಕಂದರೆ ತನ್ನ ತಾಯಿ ಮುಂದೆ ಮಗು ಚೆನ್ನಾಗಿರೋದನ್ನೇ ನೋಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕೆಲವರು ಬಂದು ಅವ್ರು ನಿಮ್ಮ ನೆರವಿಗೆ ಬಂದಾಗ ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್, ತುಂಬ ಸಂತೋಷ ಆಗುತ್ತೆ. ಯಾರೂ ನಮ್ಮನ್ನ ಬಿಟ್ಕೊಡ್ತಾ ಇಲ್ಲ. ಲೈಕ್ ಒಂದು ಅಣ್ಣನಾಗಿ ನಮಗೆ ಇವಾಗ ಸಂದೀಪನ ಬಂದಿದ್ದಾರೆ. ಅವರು ನಾನು ನಿಮ್ಮ ಜೊತೆ ಇರ್ತೀನಮ್ಮ, ಈಗಲೇ ಅಲ್ಲ ಮುಂದಕ್ಕೂ ಇರ್ತೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಮತ್ತು ಆ ಒಂದು ಮಾತು ತುಂಬಾ ಇದಾಗಿದೆ ಸರ್. ಓಕೆ, ಈಗ ನೀವು ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಇನ್ನು